ಜೀವನದಲ್ಲಿ ಹಾಲು ಹಾಗೂ ನೀರಿನ ರೀತಿ ಇರಬೇಕಂತೆ. ನೋಡಿ, ಒಮ್ಮೆ ನೀರು ಬಂದು ಹಾಲನ್ನ ಭೇಟಿ ಆಗ್ತದೆ. ಹಾಲಿಗೆ ಬೆಲೆ ಜಾಸ್ತಿ ಗೊತ್ತಿದೆ. ಅದನ್ನು ಕಾಯಿಸಿ ಹೆಪ್ಪಾಕಿದ್ರೆ ಮೊಸರಿಗೆ ಇನ್ನೂ ಬೆಲೆ ಜಾಸ್ತಿ. ಮೊಸರನ್ನ ಕಡೆದು ಬರೋ ಬೆಣ್ಣೆ, ಅದಕ್ಕೆ ಇನ್ನೂ ಬೆಲೆ ಜಾಸ್ತಿ. ಬೆಣ್ಣೆಯನ್ನ ಚೆನ್ನಾಗಿ ಕಾಯಿಸಿ ಇಟ್ರೆ ತುಪ್ಪ ಆಗೋಯ್ತು. ನೀರೇನಿದೆ ಅದಕ್ಕೆ ತನ್ನದೇ ಆದಂತ ಒಂದು ಅಸ್ತಿತ್ವ, ಎಲ್ಲೋ ಒಂದು ಕೊರಗು, ಎಲ್ಲೋ ಒಂದು ಸಂಕಟ. ಸರಿ, ಒಮ್ಮೆ ಆ ನೀರು ಹಾಲನ್ನ ಭೇಟಿ ಆಗ್ತದೆ. ಹಾಲು ತುಂಬಾ ಪ್ರೀತಿಯಿಂದ ಅಪ್ಕೊಂತಂತೆ. ಜೀವನದಲ್ಲಿ ನಾವು ಈ ರೀತಿ ಬದುಕಬೇಕು ಮಕ್ಕಳೇ. ಯಾವಾಗ್ಲೂ ಹೇಳ್ತಿರ್ತಾರೆ, ಸಿಗೋಲ್ಲ ನಮಗೆ ಅಂಥದೊಂದು ಆತ್ಮೀಯತೆ. ಇವತ್ತಿನ ಲೋಕದಲ್ಲಿ, ಈ ಸ್ವಾರ್ಥ ಪ್ರಪಂಚದಲ್ಲಿ ನೀವೇನಾದ್ರೂ ಮುಳುಗಿದ್ದೀರಿ ಅಂದ್ರೆ ನೀವ್ ಯಾರನ್ನಾದ್ರೂ ನಂಬಿರೋದ್ರಿಂದ. ಈ ಹಾಲು ನೀರಿನ ಬಗ್ಗೆ ಏನು ಕೇಳಿದೆ ಅಂದ್ರೆ, ಒಂದು ಸಂಸಾರ ಆ ತರ ಇರಬೇಕು ಮಕ್ಕಳು. ಒಂದು ಕುಟುಂಬ, ಒಂದು ದಾಂಪತ್ಯ, ಒಂದು ಮಿತ್ರತ್ವ, ಒಂದು ಬಂಧುತ್ವ, ಒಂದು ನೇರತ್ವ. ನೋಡಿ, ಆ ನೀರು ನನ್ನದೇನಿದೆ ಅಂತ ಬಂದಾಗ ಆ ಹಾಲು ಪ್ರೀತಿಯಿಂದ ಅಪ್ಕೊಳ್ತಿದ್ದಾಗೆ ನೀರಿಗೂ ಬೆಲೆ. ನೋಡಿ, ಈ ನೀರು ಹಾಲಿನ ಜೊತೆ ಸೇರ್ತಿದ್ದಾಗೆ ಬೆಲೆ ಅಂತ ಖುಷಿ ಆಗ್ಬಿಡ್ತಿತ್ತು. ಗೆಳೆಯ, ನನಗ್ ಬೆಲೆ ಬಂದ್ಬಿಡ್ತು ಅಂದ್ರೆ, ಇಲ್ಲ ಕಣೋ, ನಿನ್ ತನವೆಲ್ಲ ಕಳ್ಕೊಂಡು ನನ್ನ ಜೊತೆ ಬೆರೆತ್ಕೊಂಡೆ. ಪೂರ್ತಿ ಬೆರೆತೋದೆ, ನೀನು ಕಾಣಿಸದ ಹಾಗೆ ಬೆರೆತು ಹೋದೆ. ಹಾಲಿನಲ್ಲಿ ನೀರ್ ಹಾಕಿ ನೋಡಿ, ಕಾಣಿಸುತ್ತ ನೀರು? ಕಾಣಿಸೋದಿಲ್ಲ, ಎಲ್ಲ ಬೆಳ್ಳಗೆ ಕಾಣಿಸೋದು. ಅರ್ಧ ಲೀಟರ್ ಹಾಕಿದ್ರು ಕೂಡ ಸ್ವಲ್ಪ ತೆಳುವಾಗಿ ಕಾಣಿಸ್ಬೋದು, ಆದ್ರೆ ಬೆಳ್ಳಗೆ ಕಾಣಿಸುತ್ತೆ. ನಿನ್ನ ತನವನ್ನೆಲ್ಲ, ನಿನ್ನ ಈಗೋ, ಒಳ್ಳೇದು ಕೆಟ್ಟದು ಎಲ್ಲ ಮರ್ತೋದೆ ನೀನು. ನನಗೋಸ್ಕರ ನನ್ನಲ್ಲಿ ನೀನ್ ಬೆರೆತೋದೆ ಕಣೋ. ಅಷ್ಟು ಮಾತ್ರ ನಾನ್ ನಿನಗ್ ಮಾಡ್ಲಿಕ್ಕೆ ಆಗೋದಿಲ್ವಾ ಅಂತ ಹಾಲಂತ. ನಿನಗೂ ಕೂಡ ರೆಸ್ಪೆಕ್ಟ್ ಕೊಡ್ಬೇಕು, ಕಾಣಿಸ್ಬಾರ್ದು, ನಿನ್ನ ಯಕಶ್ಚಿತ್ ನೀರಾಗಿ ನೋಡ್ಬಾರ್ದು ಕಣೋ ಅಂತಕ್ಕಂಥ. ಯೋಚನೆ ಮಾಡಿ ನೋಡಿ, ನಮ್ ಸಂಗಾತಿ ಜೊತೆ ನಾವ್ ಇರ್ಬೇಕಾದ್ರೆ ಆ ರೀತಿ ಇರ್ಬೇಕು. ಹಾಲು ನೀರಿನಂತೆ ಬೆರೆತು ಹೋಗಬೇಕು.